ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಜನರೇ, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಂಬುತ್ತೇನೆ ಹಾಗೂ ಭಾವಿಸಿದ್ದೇನೆ. ನಾವು ಸಹ ಎಲ್ಲರೂ ಚೆನ್ನಾಗಿದ್ದೇವೆ. ಯೋಹಾನನು ನೀತಿಯ ಮಾರ್ಗದಲ್ಲಿ ನಿಮ್ಮ ಬಳಿಗೆ ಬಂದನು. ನೀವು ಅವನನ್ನು ನಂಬಲಿಲ್ಲ, ಆದರೆ ಸುಂಕದವರು ಅವನನ್ನು ನಂಬಿದರು. ತಡವಾಗುವ ಮೊದಲು ದೇವರ ಕರೆಯನ್ನು ಕೇಳಿ. ಪಶ್ಚಾತ್ತಾಪವೇ ಜೀವದ ದಾರಿ. ದೇವರ ಕರೆಯನ್ನು ನಿರ್ಲಕ್ಷಿಸಬೇಡಿ. ಇಂದು ಪಶ್ಚಾತ್ತಾಪ ಪಡಿ. ನಿಮ್ಮ ಹೃದಯವನ್ನು ದೇವರು ಇಂದು ಕರೆಯುತ್ತಿದ್ದಾನೆ. ಬದಲಾಗಲು ಇನ್ನೂ ಸಮಯವಿದೆ. ಯೇಸುವಿನ ಪ್ರೀತಿಯ ಕರೆಯು ನಿಮಗಾಗಿ. ಈ ಒಂದು ವಚನ ಸತ್ಯವೇದದ ಯಾವ ಅಧ್ಯಾಯದಲ್ಲಿ ಇದೆ ಎನ್ನುವುದನ್ನು ಹೇಳಬಹುದಾ? ಅದೇ ಮತ್ತಾಯ 21:32. ಪ್ರಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದು ನಾವು ಮತ್ತಾಯ 21:32ರಲ್ಲಿ ಯೇಸು ಹೇಳಿದ ಅತ್ಯಂತ ಗಂಭೀರವಾದ ಸಂದೇಶವನ್ನು ಧ್ಯಾನಿಸೋಣ. ದೇವರು ಪ್ರತಿಯೊಬ್ಬರನ್ನು ತನ್ನ ಬಳಿಗೆ ಕರೆಯುತ್ತಾನೆ. ಆದರೆ ಆ ಕರೆಯನ್ನು ನಾವು ಕೇಳುತ್ತಿದ್ದೇವೆಯೇ? ನಮ್ಮ ಹೃದಯ ಕಠಿಣವಾಗಿದೆಯೇ? ಅಥವಾ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗುತ್ತಿದ್ದೇವೆಯೇ? ಈ ಸಂದೇಶವು ನಮ್ಮ ಜೀವನವನ್ನು ಪರಿಶೀಲಿಸಲು, ದೇವರ ಪ್ರೀತಿಯನ್ನು ಅರಿಯಲು ಮತ್ತು ನಿಜವಾದ ಪಶ್ಚಾತ್ತಾಪದ ಮೂಲಕ ಹೊಸ ಜೀವನವನ್ನು ಆರಂಭಿಸಲು ನಮಗೆ ಸಹಾಯ ಮಾಡುತ್ತದೆ. ದೇವರು ಎಲ್ಲರನ್ನೂ ಕರೆಯುತ್ತಾನೆ. ಯೋಹಾನ ಬಾಪ್ತಿಸ್ತು ನೀತಿಯ ಮಾರ್ಗವನ್ನು ಬೋಧಿಸಿದನು. ದೇವರ ಕರೆಯು ಎಲ್ಲರಿಗೂ ಒಂದೇ. ಆತನು ಯಾರನ್ನೂ ತಳ್ಳಿಹಾಕುವುದಿಲ್ಲ. ದೇವರ ಕರೆಯು ಇಂದು ಸಹ ನಮ್ಮ ಜೀವನಕ್ಕೆ ಬರುತ್ತಿದೆ. ಪಶ್ಚಾತ್ತಾಪವೇ ಬದಲಾವಣೆಯ ಆರಂಭ. ಈ ವಾಕ್ಯದಲ್ಲಿ ಸಮಾಜದಿಂದ ತಿರಸ್ಕೃತರಾದ ಅನೇಕರು ಯೋಹಾನನ ಸಂದೇಶವನ್ನು ನಂಬಿ ತಮ್ಮ ಜೀವನವನ್ನು ಬದಲಿಸಿಕೊಂಡರು. ದೇವರು ನಮ್ಮ ಹಿಂದಿನ ತಪ್ಪುಗಳನ್ನು ನೋಡದೆ ನಮ್ಮ ಇಂದಿನ ಪಶ್ಚಾತ್ತಾಪವನ್ನು ನೋಡುತ್ತಾನೆ. ಕಠಿಣ ಹೃದಯವು ಆಶೀರ್ವಾದವನ್ನು ಕಳೆದುಕೊಳ್ಳುತ್ತದೆ. ಧಾರ್ಮಿಕ ನಾಯಕರು ದೇವರ ಸತ್ಯವನ್ನು ಕೇಳಿದರೂ ತಮ್ಮ ಹೃದಯವನ್ನು ಬದಲಿಸಲಿಲ್ಲ. ನಾವು ದೇವರ ವಾಕ್ಯವನ್ನು ಕೇಳುವುದಷ್ಟೇ ಸಾಕಾಗುವುದಿಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸಬೇಕು. ದೇವರ ಕೃಪೆ ಎಲ್ಲರಿಗೂ ಸಾಕು. ಯಾವ ಪಾಪಿಯೂ ದೇವರ ಕ್ಷಮೆಯಿಂದ ದೂರವಿಲ್ಲ. ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸಲು ಬಂದನು. ನಾವು ನಿಜವಾದ ಹೃದಯದಿಂದ ಆತನ ಬಳಿಗೆ ಬಂದರೆ ಆತನು ನಮ್ಮನ್ನು ಕ್ಷಮಿಸಿ ಹೊಸ ಜೀವನವನ್ನು ಕೊಡುತ್ತಾನೆ. ಇಂದು ನಿರ್ಧಾರ ಮಾಡುವ ದಿನ. ನಾಳೆಗೆ ಕಾಯಬೇಡಿ. ದೇವರು ಇಂದು ನಿಮ್ಮ ಹೃದಯವನ್ನು ತಟ್ಟುತ್ತಿದ್ದಾನೆ. ಅವನ ಕರೆಯನ್ನು ಸ್ವೀಕರಿಸಿ ನಂಬಿಕೆಯಿಂದ ಆತನನ್ನು ಅನುಸರಿಸಿ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತಾಯ 21:32 ನಮಗೆ ಸ್ಪಷ್ಟವಾಗಿ ಹೇಳುತ್ತೇನೆಂದರೆ, ದೇವರಿಗೆ ಹೊರಗಿನ ಧಾರ್ಮಿಕತೆಗಿಂತ ಒಳಗಿನ ಪಶ್ಚಾತ್ತಾಪವೇ ಮುಖ್ಯ. ಇಂದು ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸೋಣ. ಆತನ ಕರೆಯನ್ನು ನಿರ್ಲಕ್ಷಿಸದೆ ನಂಬಿಕೆಯಿಂದ ಪ್ರತಿಕ್ರಿಯಿಸೋಣ. ಯೇಸು ಕ್ರಿಸ್ತನು ನಿಮ್ಮ ಜೀವನವನ್ನು ಹೊಸದಾಗಿ ರೂಪಿಸಲು ಸಿದ್ಧನಿದ್ದಾನೆ. ಹಾಗಾಗಿ ತಾವೆಲ್ಲರೂ ಕರಗಳನ್ನು ಜೋಡಿಸಿ ದೇವರಲ್ಲಿ ತದೇಕ ಚಿತ್ತದಿಂದ ನನ್ನೊಂದಿಗೆ ಪ್ರಾರ್ಥನೆ ಮಾಡಬಹುದಾ? ಪರಲೋಕದ ಪ್ರೀತಿಯ ತಂದೆಯೇ, ಇಂದಿನ ನಿನ್ನ ವಾಕ್ಯಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳನ್ನು ಪರಿಶುದ್ಧಗೊಳಿಸು. ನಾವು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿಜವಾದ ಪಶ್ಚಾತ್ತಾಪದ ಮನಸ್ಸನ್ನು ನಮಗೆ ಅನುಗ್ರಹಿಸು. ಕರ್ತನೇ, ನಿನ್ನ ಕರೆಯನ್ನು ನಿರ್ಲಕ್ಷಿಸದ ಹೃದಯವನ್ನು ನಮಗೆ ಕೊಡು. ನಿನ್ನ ವಾಕ್ಯವನ್ನು ಕೇಳುವ ಕಿವಿ, ಅದನ್ನು ಪಾಲಿಸುವ ವಿಧೇಯ ಮನಸ್ಸು
ಮತ್ತು ನಿನ್ನನ್ನು ಸಂಪೂರ್ಣವಾಗಿ ಅನುಸರಿಸುವ ಧೈರ್ಯವನ್ನು ದಯಪಾಲಿಸು. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು. ರೋಗಿಗಳಿಗೆ ಆರೋಗ್ಯವನ್ನು, ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು, ಭಯದಲ್ಲಿರುವವರಿಗೆ ನಿನ್ನ ಶಾಂತಿಯನ್ನು ಅನುಗ್ರಹಿಸು. ನಮ್ಮ ಜೀವನವು ನಿನ್ನ ಪ್ರೀತಿಗೆ ಸಾಕ್ಷಿಯಾಗಲಿ. ಪ್ರತಿದಿನ ನಿನ್ನ ಮಾರ್ಗದಲ್ಲಿ ನಡೆಯಲು ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸು. ಈ ಎಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ದಯೆಯಿಂದ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾವು ಸಹ ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಇತ್ತ ನಾವು ಎಲ್ಲ ಚೆನ್ನಾಗಿದ್ದೇವೆ. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ ಆಗಿದ್ದಾನೆ. ಬದಲಾಗದ ಯೇಸು ಬದಲಾಗುವ ಜೀವನಕ್ಕೆ ಶಾಶ್ವತ ಆಶ್ರಯ. ಅಥವಾ ಕಾಲ ಬದಲಾದರೂ ಯೇಸು ಬದಲಾಗುವುದಿಲ್ಲ. ಪ್ರಿಯ ದೇವಜನರೇ, ನಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತಿದೆ. ಮನುಷ್ಯರು ಬದಲಾಗುತ್ತಾರೆ, ಸಂಬಂಧಗಳು ಬದಲಾಗುತ್ತವೆ, ಆರೋಗ್ಯ ಬದಲಾಗುತ್ತದೆ, ಹಣಕಾಸು ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಕೆಲವೊಮ್ಮೆ ನಮ್ಮ ಹತ್ತಿರದವರೇ ನಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ಒಂದು ಸಂತೋಷದ ಸತ್ಯವೇನೆಂದರೆ, ಯೇಸು ಕ್ರಿಸ್ತನು ಎಂದಿಗೂ ಬದಲಾಗುವುದಿಲ್ಲ. ನಿನ್ನೆ ನಮ್ಮನ್ನು ಪ್ರೀತಿಸಿದ ಯೇಸು ಇಂದು ಸಹ ನಮ್ಮನ್ನು ಪ್ರೀತಿಸುತ್ತಾನೆ. ನಾಳೆಯೂ ಅದೇ ಪ್ರೀತಿಯಿಂದ ನಮ್ಮೊಂದಿಗಿರುವನು. ಇಂದು ಈ ವಾಕ್ಯದ ಮೂಲಕ ದೇವರು ನಮ್ಮ ಹೃದಯಕ್ಕೆ ಹೇಳುವುದು, ನಾನು ಬದಲಾಗುವುದಿಲ್ಲ, ನೀನು ನನ್ನ ಮೇಲೆ ಭರವಸೆ ಇಡು. ದೇವರೇ, ನಮಗೆ ತೊಂದರೆ ಕೊಡುತ್ತಿರುವಂತಹ ಎಲ್ಲ ಅಂಶಗಳನ್ನು ತೆಗೆದುಹಾಕಿ ನಿನ್ನ ಸೇವೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವಂತೆ ನಮಗೆ ಶಕ್ತಿಯನ್ನು ಕೊಡು ದೇವರೇ. ಯೇಸುವಿನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಲೋಕದ ಪ್ರೀತಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತದೆ. ಆದರೆ ಯೇಸುವಿನ ಪ್ರೀತಿ ನಮ್ಮ ತಪ್ಪುಗಳಿಗಿಂತ ದೊಡ್ಡದು. ನಾವು ಬಿದ್ದರೂ ಆತನು ಎತ್ತುತ್ತಾನೆ, ನಾವು ದೂರ ಹೋದರೂ ಆತನು ಕರೆಯುತ್ತಾನೆ. ಶಿಲುಬೆಯ ಮೇಲಿನ ಆ ಪ್ರೀತಿ ಇಂದಿಗೂ ಜೀವಂತವಾಗಿದೆ. ನಿನ್ನನ್ನು ಎಲ್ಲರೂ ಮರೆತರೂ ಯೇಸು ನಿನ್ನನ್ನು ಮರೆಯುವುದಿಲ್ಲ. ನೋಡಿ, ಎಷ್ಟು ಅದ್ಭುತವಾದ ವಾಗ್ದಾನ ಅಲ್ವಾ? ಯೇಸುವಿನ ವಾಗ್ದಾನ ಬದಲಾಗುವುದಿಲ್ಲ. ದೇವರು ಹೇಳಿದ ಮಾತು ಎಂದಿಗೂ ವಿಫಲವಾಗುವುದಿಲ್ಲ. ಜನರು ಮಾತು ಕೊಟ್ಟು ಮುರಿಯಬಹುದು, ಆದರೆ ಯೇಸು ಹೇಳಿದ ಪ್ರತಿಯೊಂದು ವಾಗ್ದಾನವೂ ನೆರವೇರುತ್ತದೆ. ಇಂದು ವಿಳಂಬವಾಗಬಹುದು, ಆದರೆ ದೇವರ ಸಮಯದಲ್ಲಿ ಆಶೀರ್ವಾದ ಖಂಡಿತ ಬರುತ್ತದೆ. ಯೇಸುವಿನ ಶಕ್ತಿ ಇಂದಿಗೂ ಅದೇ ಆಗಿದೆ. ಬೈಬಲ್ನಲ್ಲಿ ಕುರುಡರಿಗೆ ದೃಷ್ಟಿ ಕೊಟ್ಟ ಆತನೇ, ಕುಂಟರನ್ನು ನಡೆಸಿದ ಆತನೇ, ಸತ್ತವರನ್ನು ಎಬ್ಬಿಸಿದ ಆತನೇ ಇಂದಿಗೂ ಅದೇ ಶಕ್ತಿಯಿಂದ ಜೀವಿಸುತ್ತಿದ್ದಾನೆ ನಮ್ಮ ಯೇಸು. ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಕುಟುಂಬ, ನಿನ್ನ ಆರೋಗ್ಯ, ಉದ್ಯೋಗ, ಮಕ್ಕಳ ಭವಿಷ್ಯ ಎಲ್ಲವೂ ಆತನ ಕೈಯಲ್ಲಿದೆ. ಬದಲಾಗದ ಯೇಸು ನಮ್ಮ ಆಶ್ರಯವಾಗಿದ್ದಾನೆ. ಇಂದು ಅನೇಕರು ಆತಂಕ, ಭಯ ಮತ್ತು ನಿರಾಶೆಯಲ್ಲಿ ಬದುಕುತ್ತಿದ್ದಾರೆ. ಆದರೆ ಯೇಸು ಹೇಳುತ್ತಾನೆ, ನಾನು ನಿನ್ನೊಂದಿಗೆ ಇದ್ದೇನೆ. ಬಿರುಗಾಳಿ ಬಂದರೂ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ಆತ ಹೇಳುತ್ತಾನೆ. ಬಿರುಗಾಳಿ ಬಂದರೂ ಆತನು ನಮ್ಮ ದೋಣಿಯಲ್ಲಿದ್ದಾನೆ. ಆದ್ದರಿಂದ ಭಯಪಡಬೇಕಾಗಿಲ್ಲ. ನಮ್ಮ ಪ್ರತಿಕ್ರಿಯೆ ಹಾಗಾದರೆ ಹೇಗಿರಬೇಕಿದಕ್ಕೆ? ಯೇಸುವಿನ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಪ್ರಾರ್ಥನೆಯಲ್ಲಿ ಸ್ಥಿರರಾಗಿರಬೇಕು. ಕಷ್ಟದಲ್ಲಿಯೂ ದೇವರನ್ನು ಸ್ತುತಿಸಬೇಕು. ದೇವರ ವಾಕ್ಯವನ್ನು ಪ್ರತಿದಿನ ಧ್ಯಾನಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಯೇಸುವನ್ನು ಬಿಡಬಾರದು, ಏಕೆಂದರೆ ಯೇಸು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ. ಹಾಗಾದರೆ ಇಂದು ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ನಡೆದಿರಬಹುದು. ನಿನ್ನ ಕಣ್ಣಲ್ಲಿ ಕಣ್ಣೀರು ಇರಬಹುದು, ನಿನ್ನ ಹೃದಯದಲ್ಲಿ ನೋವು ಇರಬಹುದು. ಆದರೆ ಈ ಒಂದು ವಾಕ್ಯವನ್ನು ಹಿಡಿದುಕೊಳ್ಳೋಣ. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ ಆಗಿದ್ದಾನೆ. ಅವನು ನಿನ್ನನ್ನು ಕೈಬಿಡುವುದಿಲ್ಲ. ಅವನು ನಿನ್ನ ಕಣ್ಣೀರನ್ನು ಸಂತೋಷವಾಗಿ ಬದಲಾಯಿಸುತ್ತಾನೆ. ಅವನು ಆರಂಭಿಸಿದ ಒಳ್ಳೆಯ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆ. ಇಂದು ಬದಲಾಗದ ಯೇಸುವಿನ ಕೈಯಲ್ಲಿ ನಿನ್ನ ಜೀವನವನ್ನು ಒಪ್ಪಿಸು. ಹಾಗಾಗಿ ಮಿತ್ರರೇ, ಎಲ್ಲರೂ ಕರಗಳನ್ನು ಜೋಡಿಸಿ
ಯೇಸುವಿನತ್ತ ಏಕಾಗ್ರಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪರಲೋಕದ ಪ್ರೀತಿಯ ತಂದೆಯೇ, ನೀನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಬದಲಾಗದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಬದಲಾಗಬಹುದು, ಜನರು ಬದಲಾಗಬಹುದು, ಆದರೆ ನೀನು ಎಂದಿಗೂ ಬದಲಾಗುವುದಿಲ್ಲ ಎಂಬ ಸತ್ಯಕ್ಕಾಗಿ ನಿನಗೆ ಕೃತಜ್ಞತೆ. ಇಂದು ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ನೀಡು, ಅನಾರೋಗ್ಯದಲ್ಲಿರುವವರಿಗೆ ಗುಣಪಡಿಸುವ ಸ್ಪರ್ಶವನ್ನು ನೀಡು, ಭಯದಲ್ಲಿರುವವರಿಗೆ ಧೈರ್ಯವನ್ನು ಕೊಡು, ಕುಟುಂಬಗಳಲ್ಲಿ ಸಮಾಧಾನವನ್ನು ಉಂಟು ಮಾಡು. ನಿನ್ನ ವಾಗ್ದಾನಗಳಲ್ಲಿ ದೃಢವಾಗಿ ನಿಲ್ಲುವ ವಿಶ್ವಾಸವನ್ನು ನಮಗೆ ಅನುಗ್ರಹಿಸು. ನಮ್ಮ ಜೀವನವು ಯಾವಾಗಲೂ ನಿನ್ನ ಮಹಿಮೆಯನ್ನು ಸಾರುವಂತಾಗಲಿ. ಈ ಸಭೆಯಲ್ಲಿ ಇರುವ ಪ್ರತಿಯೊಬ್ಬರನ್ನು, ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು, ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಆತ್ಮಿಕ ಜೀವನವನ್ನು ಆಶೀರ್ವದಿಸು. ಬದಲಾಗದ ಯೇಸುವಿನ ಪ್ರೀತಿಯಲ್ಲಿ ನಾವು ಸದಾ ಸ್ಥಿರರಾಗಿರುವಂತೆ ಮಾಡು. ಇವೆಲ್ಲವನ್ನು ನಮ್ಮ ಕರ್ತನಾದ ಪ್ರಿಯ ಯೇಸು ಕ್ರಿಸ್ತರ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.